ರಾಜ್ಯದಲ್ಲಿ ಎದ್ದಿರೋ ಮಳೆ ಅಬ್ಬರ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಚಿತ್ತಾ ಮಳೆ ಇಡೀ ಕರ್ನಾಟಕವನ್ನ ಆವರಿಸಿದೆ. ಮೈಸೂರು ಭಾಗದಲ್ಲಿ ಜಲ ಪ್ರವಾಹವೇ ಸೃಷ್ಟಿಯಾಗಿದೆ. 3 ದಿನದಿಂದ ಸುರಿತಾ ಇರುವಂತಹ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಮುಳುಗೇಳ್ತಾ ಇದೆ. ಮಹಾ ಮಳೆಯಿಂದ ಎಲ್ಲೆಲ್ಲಿ ಏನೆಲ್ಲ ಅವಾಂತರಗಳಾಗಿದೆ ಅಂತ ತೋರಿಸ್ತೀವಿ ನೋಡಿ. ಕರ್ನಾಟಕದ ಉತ್ತರದಿಂದ ದಕ್ಷಿಣದವರೆಗೂ ಸುರಿಯುತ್ತಿರುವುದು ಬರೀ ಮಳೆ ಮಳೆ ಮಳೆ. ಎತ್ತ ಕಣ್ಣಾಯಿಸಿದ್ರೂ ಬರೀ ನೀರೇ ಕಾಣುತ್ತಿದೆ. ಮಳೆಗಾಲವೇ ಮುಗಿಯೋದಕ್ಕೆ ಬಂತು, ಆದರೆ ಮಳೆ ಅಬ್ಬರ ಮಾತ್ರ ಕಮ್ಮಿ ಆಗ್ತಿಲ್ಲ. ಇದೇನು ಹಿಂಗಾರೋ ಮುಂಗಾರೋ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದ್ರೆ ತುಂಬಿ ತುಳುಕ್ತಿರೋ ಕೆರೆಕಟ್ಟೆಗಳೆಲ್ಲ ಮೇಲಿಂದ ಮೇಲೆ ಕೂಡಿ ಬೀಳ್ತಿವೆ. ಜಲಾಶಯಗಳು ಹುಚ್ಚೆದ್ದು ಹರಿಯುತ್ತಿದ್ದು ಲಕ್ಷಾಂತರ ಜನರ ಬದುಕು ನೀರಾಬಟ್ಟೆಯಾಗಿದೆ. ಇಷ್ಟು ದಿನ ಉತ್ತರ ಕರ್ನಾಟಕದಲ್ಲಿ ಬೀಡು ಬಿಟ್ಟಿದ್ದ ಮಳೆರಾಯ ಈಗ ಮೈಸೂರು ಭಾಗಕ್ಕೆ ದಂಡೆತ್ತಿ ಬಂದಿದ್ದಾನೆ. ಮಹಾಮಳೆಯ ಹೊಡೆತಕ್ಕೆ ಬೆಂಗಳೂರು ಸೇರಿದಂತೆ ಮಂಡ್ಯ, ಮೈಸೂರು, ಕೋಲಾರದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಚಿತ್ತ ಆರ್ಭಟಕ್ಕೆ ಚಿತ್ತಾಯ್ತು ಬೆಂಗಳೂರು. ಒಂದೇ ರಾತ್ರಿಗೆ ತೊಯ್ದು ತೊಪ್ಪೆಯಾದ ಬ್ರ್ಯಾಂಡ್. ವರುಣನ ಅಬ್ಬರಕ್ಕೆ ಬೆಂದಕಾಳೂರು ನೆಂದಕಾಳೂರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಸುರಿದ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ. ಧೋ ಎಂದು ಸುರಿದ ಮಳೆಯಿಂದಾಗಿ ಸರ್ಜಾಪುರ ರಸ್ತೆಯ ರೈನ್ಬೋ ಲೇಔಟ್ ಜನ ತತ್ತರಿಸಿ ಹೋಗಿದ್ದಾರೆ. ದೊಡ್ಡ ಕನ್ನಳ್ಳಿ ಕೆರೆ ಕೋಡಿ ಒಡೆದು ಲೇಔಟ್ನೊಳಗೆ ನೀರು ನುಗ್ಗಿದೆ. ಹೀಗಾಗಿ ರಾತ್ರಿ ಇಡೀ ಇಲ್ಲಿನ ಜನರಿಗೆ ಜಾಗರಣೆಯಾಗಿತ್ತು. ಕಳೆದ 2 ವರ್ಷದ ಹಿಂದೆಯೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಮತ್ತದೇ ಸಮಸ್ಯೆ ಎದುರಾಗಿದೆ. ಇನ್ನು ಶಾಂತಿನಗರದಲ್ಲಿ ಮತ್ತದೇ ತೊಂದರೆ. ವಿಲ್ಸನ್ ಗಾರ್ಡನ್ನ ಹಲವು ರಸ್ತೆಗಳು ಜಲಾವೃತವಾಗಿದ್ದವು. ಶಾಂತಿನಗರ ಬಸ್ ನಿಲ್ದಾಣದ ಹಿಂಭಾಗದ ರಸ್ತೆಯಲ್ಲಿ 3 ಅಡಿಯಷ್ಟು ಮಳೆ ನೀರು ನಿಂತಿತ್ತು. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ನಗರದ ಬಹುತೇಕ ರಸ್ತೆಗಳು ಜಲಾವೃತವಾಗಿದ್ದಾವೆ. ಮಹದೇವಪುರ ವಲಯ ಮತ್ತು ಯಲಹಂಕ ವಲಯದಲ್ಲಂತೂ ಸಾಕಷ್ಟು ಹಾನಿನೂ ಕೂಡ ಆಗಿದೆ. ನಾವೀಗ ಶಾಂತಿನಗರದ ರಸ್ತೆಯ ಮುಂಭಾಗದಲ್ಲಿದ್ದೇವೆ. ವಿಲ್ಸನ್ ಗಾರ್ಡ್ನ ಬಹುತೇಕ ರಸ್ತೆಗಳಲ್ಲಿ ಇದೇ ರೀತಿಯಾದಂಥ ಸಿಚುವೇಶನ್ ಇರೋದು. ಮಳೆ ನಿಂತು ಈಗಾಗಲೇ 3 ರಿಂದ 4 ಗಂಟೆ ಆಗಿದೆ. ಆದರೆ ರಸ್ತೆ ಮೇಲೆ ನಿಂತ ಮಳೆ ನೀರು ಮಾತ್ರ ಇನ್ನೂ ಕೂಡ ಮೋರಿ ಕಡೆಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಮೋರಿ ಎಲ್ಲ ಕೂಡ ಬ್ಲಾಕ್ ಆಗಿರೋ ಕಾರಣಕ್ಕಾಗಿ ವೆಹಿಕಲ್ಗಳು, 2 ವೀಲರ್ ವೆಹಿಕಲ್ ಹೋಗೋದು ಕೂಡ ಬಹಳನೇ ಕಷ್ಟ ಆಗ್ತಾ ಇದೆ. ರಾತ್ರಿ ಸುರಿದ ಮಳೆ ಬಡ ವ್ಯಾಪಾರಿಗಳ ಕಣ್ಣೀರಿಗೆ ಕಾರಣವಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಮಳೆ ನೀರು ಜೊತೆ ವ್ಯಾಪಾರಸ್ಥರ ಕಣ್ಣೀರು ಹರಿದಿದೆ. ವ್ಯಾಪಾರಕ್ಕೆ ತಂದ ಸೊಪ್ಪು, ತರಕಾರಿ ತೇಲಿ ಹೋಗಿದೆ. ಆನೇಕಲ್ ತಾಲೂಕಿನ ಗಟ್ಟಹಳ್ಳಿಯಲ್ಲಿರೋ ಪಯೋನಿಯರ್ ರೆಸಿಡೆನ್ಸಿಗೂ ಕೂಡ ಜಲದಿಗ್ಬಂಧನ ಎದುರಾಗಿತ್ತು. 100ಕ್ಕೂ ಅಧಿಕ ಮನೆಗಳಿರುವ ರೆಸಿಡೆನ್ಸಿ ಲೇಔಟ್ನಿಂದ ಜನ ಹೊರಗೆ ಬರಲಾಗದ ಸ್ಥಿತಿ ನಿರ್ಮಾಣವಾಗಿತ್ತು. ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆ ಎಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಇದೇನು ಮಳೆಯೋ ಮಾಯದ ಮಳೆಯೋ ಒಂದೂ ಗೊತ್ತಾಗ್ತಿಲ್ಲ. ಮಳೆರಾಯನ ಅಬ್ಬರಕ್ಕೆ ಮಂಡ್ಯ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ದರಸಗುಪ್ಪೆ, ಕೆನ್ನಾಳು ಗ್ರಾಮದ ಸಿಡಿಎಸ್ ನಾಲೆ ಏರಿ ಒಡೆದು ಹೋಗಿದೆ. ಇದರ ಪರಿಣಾಮ 100 ಎಕರೆ ಜಮೀನುಗಳು ಜಲಾವೃತವಾಗಿವೆ. ಸ್ಥಳಕ್ಕೆ ಭೇಟಿ ನೀಡಿದ ಕೃಷಿ ಸಚಿವ ಚಲುವರಾಯಸ್ವಾಮಿ ಸಮಸ್ಯೆ ಬಗೆಹರಿಸೋ ಭರವಸೆ ನೀಡಿದ್ರು. ನಾನೀಗ ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದ ಬಳಿಯ CDS ನಾಲೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು CDS ನಾಲೆ ಕಳೆದ 2 ದಿನಗಳಿಂದ ಸುರಿದಂಥ ಭಾರಿ ಮಳೆ ಏನಿದೆ, ಆ ಭಾರಿ ಮಳೆಗೆ ನಾಲೆಯ ಏರಿ ಹೊಡೆದಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಯಾವ ರೀತಿ ನೀರಿನ ರಭಸಕ್ಕೆ ಈ ಒಂದು ಏರಿ ಹೊಡೆದಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ಗಮನಿಸ್ಬೋದು. ಕಳೆದ 2 ದಿನದಿಂದ ಧಾರಾಕಾರವಾಗಿ ಸುರಿಯುತ್ತಿರೋ ಮಳೆಗೆ ಮಂಡ್ಯ ಜನ ತತ್ತರಿಸಿ ಹೋಗಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಚಿಂದಗಿರಿ ಕೊಪ್ಪಲಿನಲ್ಲಿ ಭಾರೀ ಮಳೆಯಾಗಿದ್ದು ಭತ್ತ, ಕಬ್ಬು, ತೆಂಗು, ಅಡಿಕೆ, ಬಾಳೆ ಬೆಳೆ ಸರ್ವನಾಶವಾಗಿದೆ. ನಾಲೆ ನೀರಿನ ರಭಸಕ್ಕೆ ತರಕಾರಿ ಬೆಳೆಗಳೆಲ್ಲ ಕೊಚ್ಚಿ ಹೋಗಿವೆ. ಮಹಾಮಳೆಗೆ ಶ್ರೀರಂಗಪಟ್ಟಣದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿಯುತ್ತಿದ್ದು ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯ ಮುಳುಗಿ ಹೋಗಿದೆ.
ವಸತಿ ಕೊಠಡಿಗಳಿಗೆಲ್ಲ ನೀರು ನುಗ್ಗಿದ್ರಿಂದ ವಿದ್ಯಾರ್ಥಿಗಳು ಹೊರಬರಲಾಗದೆ ಪರದಾಡಿದ್ದಾರೆ. ಮಂಡ್ಯದಲ್ಲಿ ಸುರಿಯುತ್ತಿರೋ ಮಳೆ ಹತ್ತಾರು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಹೊರವಲಯದ ಮೇಲುಕೋಟೆ ರಸ್ತೆಯಲ್ಲಿರೋ ಸೇತುವೆ ಶಿಥಿಲಗೊಂಡಿದೆ. ಇದೇ ಮಾರ್ಗವಾಗಿ ಬಂದ ಬಸ್ವೊಂದು ಸೇತುವೆ ಪಕ್ಕದಲ್ಲಿದ್ದ ಕಂಬಕ್ಕೆ ಗುದ್ದಿದ್ದು ಕೂದಲೆಳೆ ಅಂತರದಲ್ಲಿ ದೊಡ್ಡ ಅವಘಡ ತಪ್ಪಿದೆ. ಒಂದು ವೇಳೆ ಕಾಲುವೆಗೆ ಬಸ್ ಉರುಳಿ ಬಿದ್ದಿದ್ರೆ ದೊಡ್ಡ ಅನಾಹುತವೇ ನಡೆದು ಹೋಗ್ತಿತ್ತು. ಮಂಡ್ಯ ಮಾತ್ರವಲ್ಲ, ಮೈಸೂರಿನಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಟಿ ನರಸೀಪುರದ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದ್ದು, ಕುರುಬೂರು ಗ್ರಾಮದಲ್ಲಿ ಹತ್ತಾರು ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನದ ಜನರಗೋಳು ಕೇಳೋರಿಲ್ಲದಂತಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಇಡೀ ಪಟ್ಟಣವೇ ಕೆರೆಯಂತಾಗಿದೆ. ಮೊಣಕಾಲುದ್ದ ನಿಂತ ನೀರಲ್ಲಿ ಮಕ್ಕಳನ್ನ ಬೆನ್ಮೇಲೆ ಹೊತ್ತು ಜನ ಓಡಾಡುತ್ತಿದ್ದಾರೆ. ಮಹಾಮಳೆ ನರ್ತನಕ್ಕೆ ಕೋಲಾರ ಜಿಲ್ಲೆಯ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ. ನಿರಂತರವಾಗಿ ಬಿದ್ದ ಮಳೆಗೆ ಅಮ್ಮೇರಹಳ್ಳಿಯ ದೊಡ್ಡ ಕೆರೆ ಕೋಡಿ ಬಿದ್ದಿದ್ದು, ಕೆರೆ ಕೆಳಭಾಗದ ಹೊಲಗದ್ದೆಗಳು ಜಲಾವೃತವಾಗಿದೆ. ಇನ್ನು ಖಾದ್ರಿಪುರ ಕೋಲಾರ ನಗರಕ್ಕೆ ಸಂಪರ್ಕಿಸುವ ಅಂಡರ್ಪಾಸ್ನಲ್ಲಿ ಎದೆ ಎತ್ತರಕ್ಕೆ ಮಳೆ ನೀರು ನಿಂತಿದೆ. ಪ್ರತಿ ಬಾರಿ ಮಳೆಗಾಲ ಬಂದಾಗಲೂ ಇದೇ ಪರಿಸ್ಥಿತಿ. ಇಡೀ ಅಂಡರ್ಪಾಸೇ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಳೆಗಾಲ ಶುರುವಾಗಿದ್ದೇ ಆಗಿದ್ದು ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿವೆ. ಕೋಲಾರದ ಮುದುವಾಡಿ ಕೆರೆ ಈ ವರ್ಷದಲ್ಲೇ 2ನೇ ಬಾರಿಗೆ ಕೋಡಿ ಬಿದ್ದಿದೆ. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿದ್ದು ಕೆರೆ ಪಕ್ಕದ ರಸ್ತೆ ಸಂಚಾರ ಬಂದಾಗುವ ಸಾಧ್ಯತೆ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿಯ ಅಂಡರ್ಪಾಸ್ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಎಲ್ಲೆಂದರಲ್ಲಿ ನೀರು ನುಗ್ತಿರೋದ್ರಿಂದ ಹೆದ್ದಾರಿ ಪ್ರಾಧಿಕಾರ ಇದೆಯೋ ಇಲ್ವೋ ಅಂತ ಜನ ಕಿಡಿಕಾರುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿ ಗ್ರಾಮದ ಬಳಿ ಅಂಡರ್ಪಾಸ್ ಏನ್ ನಿರ್ಮಾಣ ಆಗಿದೆ, ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಕೂಡಿದೆ. ನಿಮಗೆ ನೇರವಾಗಿ ಆ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಇದು ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಗ್ರಾಮದ ಬಳಿ ನಿರ್ಮಾಣ ಆಗಿರ್ತಕ್ಕಂತ ಒಂದು ಅಂಡರ್ಪಾಸ್. ಇದರ ಮೇಲ್ಗಡೆನೆ ನಿಮ್ಗೆ ಎಕ್ಸ್ಪ್ರೆಸ್ ಹೈವೇ ಹಾದು ಹೋಗುವಂತದ್ದು ಬೆಂಗಳೂರಿನಿಂದ ಮೈಸೂರು ಕಡೆಗೆ. ಆದ್ರೆ ಇಲ್ಲಿ ಅಂಡರ್ಪಾಸ್ ಅನ್ನ ಯಾವ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಂಬುದನ್ನ ನಿಮ್ಗೆ ನೇರವಾಗಿ ತೋರಿಸಲಾಗ್ತಾ ಇದೆ. ಅಂಡರ್ ಪಾಸ್ಗೆ ಅವೈಜ್ಞಾನಿಕವಾದಂತಹ ಒಂದು ಕಾಮಗಾರಿಯನ್ನ ಮಾಡಿರುವಂತ ಪರಿಣಾಮ ಇವತ್ತು ಮಳೆ ನೀರೆಲ್ಲ ಒಂದು ಆಳುದ್ದ ನೀರು ಈ ಅಂಡರ್ ಪಾಸ್ ಅಲ್ಲಿ ನಿಲ್ತದೆ. ಯಾವುದೇ ಒಬ್ಬ ಅಧಿಕಾರಿಯಲ್ಲಿ ಯಾರೊಬ್ರು ಕೂಡ ಈ ಸಮಸ್ಯೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ಎಲ್ಲಾ ಸಮಸ್ಯೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂತೂರು ದೊಡ್ಡಿ ಗ್ರಾಮದಲ್ಲೂ ಭಾರೀ ಮಳೆ ಬೀಳುತ್ತಿದೆ. ಚರಂಡಿ ವ್ಯವಸ್ಥೆ ಮಾಡದ ಪರಿಣಾಮ ಸರ್ವಿಸ್ ರಸ್ತೆ ಜಲಾವೃತವಾಗಿದ್ದು ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುತ್ತಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ರಂಗೂಪುರ ಗ್ರಾಮದಲ್ಲಿ ಮನೆ ಛಾವಣಿ ಕುಸಿದು ಬಿದ್ದಿದೆ. ಮಲ್ಲಪ್ಪ ಹಾಗೂ ಚಿಕ್ಕಬಸಪ್ಪ ಎಂಬುವರ ಮನೆ ಹಾಗೂ ಕೊಟ್ಟಿಗೆ ಮೇಲ್ಛಾವಣಿ ನೆಲಕ್ಕಚ್ಚಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಹನೂರು ತಾಲೂಕಿನ ಶಾಗ್ಯ ಗ್ರಾಮದಲ್ಲೂ ಭಾರೀ ಮಳೆಯಾಗಿದೆ. ಆಗ್ರೋ ಸೆಂಟರ್ಗೆ ಮಳೆ ನೀರು ನುಗ್ಗಿದ ಪರಿಣಾಮ ರಸಗೊಬ್ಬರವೆಲ್ಲ ಸರ್ವನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ರಸಗೊಬ್ಬರ ನೀರು ಪಾಲಾಗಿದೆ. ಚಿತ್ರದುರ್ಗದಲ್ಲೂ ವರುಣದೇವ ಅಬ್ಬರಿಸಿದ್ದಾನೆ. 3-4 ದಿನದಿಂದ ಬೀಳುತ್ತಿರೋ ಮಳೆಗೆ ಬಿಸಿಲ ನಾಡು ತಂಪಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಚಿಕ್ಕಮಗಳೂರಿನಲ್ಲೂ ಮಳೆ ಆರ್ಭಟ ಜೋರಾಗಿದೆ. ಬೆಳವಾಡಿ ಗ್ರಾಮದಲ್ಲಿ ತೆಂಗು, ಅಡಕೆ ತೋಟಗಳು ಜಲಾವೃತವಾಗಿದ್ದು ಹತ್ತಾರು ಅನಾಹುತ ಸೃಷ್ಟಿಯಾಗಿದೆ. ಮಾಚೇನಹಳ್ಳಿಯಲ್ಲಿ ರಸ್ತೆಗಳೆಲ್ಲ ನದಿಯಂತಾಗಿದ್ದು ಹಿರೇಗೌಜ ಗ್ರಾಮದಲ್ಲಿ ಅವರೇ, ಮೆಕ್ಕೆಜೋಳ ಸರ್ವನಾಶವಾಗಿದೆ. ಚಿಕ್ಕಮಗಳೂರಿನ ಶೃಂಗೇರಿ ಪಟ್ಟಣದಲ್ಲಿ ಧಾರಾಕಾರ ಮಳೆಯಾಗಿದೆ. ರಸ್ತೆಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ನಂತಾಗಿದ್ದು ಶೃಂಗೇರಿ ಪಟ್ಟಣದ ಸಂತೆ ಮಾರ್ಕೆಟ್ ಬಳಿಯ ಆಟೋ ನಿಲ್ದಾಣ ಮುಳುಗಡೆಯಾಗಿದೆ. ಒಟ್ನಲ್ಲಿ ರಾಜ್ಯದೆಲ್ಲೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು ಜನರ ಬದುಕು ಮೂರಾಬಟ್ಟೆಯಂತಾಗಿದೆ. ಇದೇ ರೀತಿ ಮಳೆ ಮುಂದುವರೆದರೆ ಅನಾಹುತಗಳ ಸರಮಾಲೆ ಸೃಷ್ಟಿಯಾಗುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.